ಅರಮನೆ ನಗರದ ಮೈಸೂರು ಮಾಧವಸ್ವಾಮಿ ಊರು ಅಂಚೆ ಗ್ರಾಮ. ಇವತ್ತಿನ ವಿಶೇಷ ಅಂದರೆ ದೇವಸ್ಥಾನ ಮುಂಭಾಗ ಶ್ರೀ ಗುರು ಸನ್ನೇಶ್ವರ ಸ್ವಾಮಿಯ ಪೂಜಾ ಮಹೋತ್ಸವ. ಮೊದಲನೇ ಶ್ರಾವಣ ಶನಿವಾರದ ಪೂಜಾ ಮಹೋತ್ಸವ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಅಂಚೆ ಗ್ರಾಮಸ್ಥರು ಸ್ನೇಹಿತರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಶ್ರೀ ಗುರು ಸನ್ನೇಶ್ವರ ಸ್ವಾಮಿಯ ಪೂಜಾ ಮಹೋತ್ಸವ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಅಂಚೆ ಗ್ರಾಮದಲ್ಲಿ ಮೊದಲನೇ ಶ್ರಾವಣ ಶನಿವಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ರಾತ್ರಿ 9 ಗಂಟೆಗೆ ಹರಿಕತೆ ಏರ್ಪಡಿಸಿದ್ದಾರೆ. ಆ ಸನ್ನೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗುರುಳ ಏನೇನು ಮಾಡ್ತಿದ್ದಾರೆ? ಪುಳಿಯೋಗರೆ ಪ್ರಸಾದ ಸ್ನೇಹಿತರೆ. ಪ್ರಸಾದ ರೆಡಿ. ಚಾನಲ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಫಾಲೋ, ಲೈಕ್ ಎಲ್ಲ ಮಾಡಿ ಸ್ನೇಹಿತರೆ. ಶ್ರೀ ಅಂಚೆ ದೇವಮ್ಮನವರ ಅರ್ಚಕರಾದ ಶ್ರೀ ಆನಂದ್ ಮೂರ್ತಿ ಅವರಿಗೆ ನಮಸ್ಕಾರಗಳು. ಗುರುಗಳೇ, ಏನ್ ವಿಶೇಷತೆ? ಶ್ರಾವಣ ಮಾಸದ ಮೊದಲನೇ ಶನಿವಾರ ನಮ್ಮ ಲಕ್ಷ್ಮೀ ದೇವಮ್ಮನವರ ದೇವಸ್ಥಾನದ ಮುಂದೆ ಪ್ರತಿ ವರ್ಷ ನಾವು ಈ ಟೈಮ್ನಲ್ಲಿ 6 ಗಂಟೆ ಟೈಮ್ನಲ್ಲಿ ಸನ್ನೇಶ್ವರ ಸ್ವಾಮಿ ಕಥೆ, ಮಹಾಪೂಜೆ, ಮಹಾಪ್ರಸಾದ ಹಮ್ಮಿಕೊಂಡಿರ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾರೆ ಗುರುಗಳೇ? ಇದು ನಮ್ದು ಈಗ 16ನೇ ವರ್ಷದೀಗ. ಟೀಮ್ ಇದೆಯಾ ಗುರುಗಳೇ? ನಿಮ್ದು ಟೀಮ್ ಇದೆಯಲ್ಲ ಅಂಚೆ ಗ್ರಾಮ? ಅಲ್ಲ, ಟೀಮ್ ಅಂತಂದ್ರೆ ಎಲ್ಲ ಗ್ರಾಮಸ್ಥರು, ಭಕ್ತರು ಒಬ್ಬರದಲ್ಲ ಇದು. ಎಲ್ಲರೂ ಸೇರಿ ಸಾರ್ವಜನಿಕರು, ಅಕ್ಕಪಕ್ಕದವರು ಯಾರು ಕೊಟ್ಟರು, ಭಕ್ತರು ಕೊಟ್ಟರು ಇಸ್ಕೊಂಡು ಮಾಡ್ತೀವಿ. ಈಗ ಪುಳಿಯೋಗರೆ ಪ್ರಸಾದ 1 ಕ್ವಿಂಟಲ್ ಮಾಡಿಸಿದೀವಿ. ಒಂದು ಪ್ರಸಾದ ಮಹಾಮಂಗಳಾರತಿ ತಕ್ಷಣ ಮಾಡ್ತೀವಿ. ಗುರುಳ ಹರಿಕಥೆನೂ ಇದೆ ಗುರುಳ? ಸಾಯಂಕಾಲ 9 ಗಂಟೆಗೆ ಬದ್ನಾಳ್ ಶಿವಕುಮಾರ್ ಶಾಸ್ತ್ರಿ ಪ್ರತಿ ವರ್ಷ ಅವರೇನೆ. ಹೌದಾ? ಅವನ್ನ ಸನಿ ಕಥೆನ ಮಾಡಿಸಿದ್ರು. ಸ್ನೇಹಿತರೆ, ಪ್ರತಾಪ್ ಅಂತ ಇವ್ರ ಹೆಸರು. ಬ್ಯಾಂಕಲ್ಲಿ ಕೆಲಸ ಮಾಡೋರು. ಅಂಚೆ ಗ್ರಾಮದ ಹೋಟೆಲ್ ಲಿಂಗಣ್ಣನವರ ಮಗ ಪ್ರತಾಪ್ ಕುಮಾರ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಸ್ನೇಹಿತರೆ. ಒಳ್ಳೆ ಹುಡುಗ. ಥ್ಯಾಂಕ್ ಯು ಪ್ರತಾಪ್. ಸ್ನೇಹಿತರೆ, ಶ್ರೀ ಸನ್ನೇಶ್ವರ ಸ್ವಾಮಿಯ ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಶನಿವಾರದ ವಿಶೇಷದ ಪೂಜೆ, ಪ್ರಸಾದ ರೆಡಿ. ಅಂಚೆ ಗ್ರಾಮದವ್ರ ಎಲ್ಲಿಗೆ ಬಂದ್ರೆ ಅಣ್ಣ? ಏನ ಇವತ್ತು ವಿಶೇಷತೆ? ಹಂಗಂತ ಹೇಳ್ಬೇಕು. ಸ್ನೇಹಿತರೆ, ಶ್ರೀ ಸನ್ನೇಶ್ವರ ಸ್ವಾಮಿಯ ಪ್ರಸಾದ ಪುಳಿಯೋಗರೆ ಮಾಡಿದ್ದಾರೆ. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಂತರ ಅದ್ಭುತ ಮಾಡಿದೆ ನೋಡಿ ಸ್ನೇಹಿತರೆ.
ಎಲ್ಲ ಸುಪುತ್ರ ಮಹಾಶಯರು, ಗ್ರಾಮಸ್ಥರು, ಗುರು ಹಿರಿಯರು, ತಾಯಂದರು ಮತ್ತು ಮಕ್ಕಳು ಹಾಗೂ ಬಂಧು ಬಳಗದವರು, ಸುತ್ತಮುತ್ತಲ ಗ್ರಾಮಗಳಲ್ಲಿ ಧಾವಿಸಿ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರು, ಮುಖಂಡರುಗಳ ಯಜಮಾನರುಗಳಿಗೂ ಕೂಡ ನಾದ ಸಂಗಮ ವಾದ್ಯವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹುಣ್ಣಿಮೆ ಎಂದಿನ ಶುಕ್ರವಾರ, ಇನ್ನು ಈ 4 ಶನಿವಾರಗಳು ಕೂಡ ಶನೇಶ್ವರನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಶಕ್ತಿಯನ್ನು ಕೊಟ್ಟು ಜೀವನದಲ್ಲಿ ಎಲ್ಲರೂ ಜೋರಾಗಿ ಕೂಗೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮುಂದುಗಡೆ ಎಲ್ಲ ಚೆನ್ನಾಗಿ ಕೂತವ್ರೆ, ಅವರು ಕೂಗ್ಬೇಕು, ನೀವೆಲ್ಲ ಜೋರಾಗಿ. ಶನಿದೇವರ ಪಾಲಕ್ಕೆ, ಲಕ್ಷ್ಮೀ ದೇವಿ ಪಾಲಕ್ಕೆ. ಇವತ್ತು ಪ್ರಥಮ ಶ್ರಾವಣ ಶನಿವಾರದ ಈ ಪುಣ್ಯ ದಿವಸದಲ್ಲಿ ಭಗವಂತನ ಪುಣ್ಯ ಕಥೆಯನ್ನು ಕೇಳುವುದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಹೆಚ್ಚಿನ ಜನಸಂಖ್ಯೆ ಎಷ್ಟು ಸೇರ್ಬೇಕು ಅಷ್ಟು ಸೇರ್ಕೋತಾನೆ, ಇನ್ನು ಬರ್ತಾನೆ ಇದ್ದಾರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಆ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಎಲ್ಲರೂ ಕೂಡ ಅವನ ಪ್ರಸಾದವನ್ನು ಪಡೆದು ಅವನ ದರ್ಶನವನ್ನ ಮಾಡಿ ಅವನ ಕಥೆಯನ್ನು ಕೇಳಿ ನಾವೆಲ್ಲರೂ ಕೂಡ ಪುನೀತರಾಗೋಣ. ಆ ತಾಯಿಯ ಕೃಪೆ ಸದಾ ಇರಲಿ ಅಂತ ಹಂಚಿಯ ಕುಲಮಾತೆಯಾದಂತ ಈ ಗ್ರಾಮ ದೇವತೆಯಾಗಿರ್ತಕ್ಕಂಥ ಯಾವ ಸಹಸ್ರಾರು ಮನೆತನಕ್ಕೆ ಒಡತಿಯಾಗಿರ್ತಕ್ಕಂಥ ದೇವಮ್ಮನ ಧ್ಯಾನವನ್ನು ಮಾಡ್ತಾ ಹಂಚಿಯ ಲಕ್ಷ್ಮೀ ದೇವಿಯ ಧ್ಯಾನ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. Yeah.
ಬಸವೇಶ್ವರನ ಬಾರಕ್ಕೆ, ಮಹೇಶ್ವರನ ಬಾರಕ್ಕೆ, ಚಾಮುಂಡೇಶ್ವರಿ ಬಾರಕ್ಕೆ. ಸ್ಟಾರ್ಟಿಂಗ್ ಟ್ರಬಲ್ ತಳ್ಳಿಬಿಟ್ಟೆ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶನೇಶ್ವರ ಇಷ್ಟಾರ್ಥವಾಗಿಗಳನ್ನು ಕೊಟ್ಟು ಕಾಪೋಷವಾಗಿರುವಂತೆ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಜೋರಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮ ಬರೋಣ. ಪುಟಾಣಿಗಳೆಲ್ಲ ಜೋರಾಗಿದ್ದಾರೆ, ಜೋರಾಗಿ ಹೋಗ್ರ. ಮತ್ತು ಮಲ್ಲಯ್ಯ ಎಲ್ಲ ಗ್ರಾಮಸ್ಥರಿಗೂ, ಯುವಕ ಮಿತ್ರರಿಗೂ, ಅಕ್ಕ ತಂಗಿಯರಿಗೂ, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇಲ್ಲಿ ನಡೆದಿರಿ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಈ ದಿನ 20ನೇ ವರ್ಷದ ಹರಿಕಥೆ ನಡೆಸಿಕೊಡಲು ನಮ್ಮ ಗ್ರಾಮಕ್ಕೆ ಆಗಮಿಸಿರುವಂತಹ ಬದನವಾಡು ಶಿವಕುಮಾರ ಶಾಸ್ತ್ರಿಗಳು ಹೆಸರುವಾಸಿಯಾಗಿರ್ತಕ್ಕಂಥವ್ರು ನಮ್ಮ ಗ್ರಾಮ ಕಂಡ್ರೆ ಅವರಿಗೆ ಅಚ್ಚುಮೆಚ್ಚು. ಹಂಚೆ ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಆದ್ರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ತಬಲಾ ವಾದಕರು ಹೆಸರುವಾಸಿಯಾಗಿರ್ತಕ್ಕಂಥ ದಸ್ಪಾಲ್ ಚಕ್ರ ಬಂದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೋರ್ವರು ಗೋಪಿ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗುರುಕುಮಾರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ರಂಗಭೂಮಿಯ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾ ಕಥೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಿ ಅಂತ ಶಾಸ್ತ್ರದಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ತುಂಬಿರಲಿ ಅಂತ ನಮ್ಮ ಅಂಚೆಯ ಗ್ರಾಮದಲ್ಲಿ ಇವತ್ತು 20ನೇ ವರ್ಷವಂತೆ ನೋಡಿ 20 ದಿನಗಳಂತೆ ಕಳೆದೋಗಿದೆ. ಪ್ರತಿ ವರ್ಷ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡಿಕೊಡುವಂತ ತನುಮನ ಧನಗಳನ್ನು ಪರಮಾತ್ಮನಿಗೆ ಸಮರ್ಪಿಸ್ತಾ ಟಿವಿ ಮಾದೇಸ್ವಾಮಿ ಚಾನೆಲ್ ಅವರು ಅವ್ರಿಗೂ ಕೂಡ ಬಹಳ ಪ್ರಚಾರ ಮಾಡತಕ್ಕಂಥ ಅವ್ರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಎಲ್ಲ ಬಂದಿರತಕ್ಕಂಥ ಈಗ ಬರ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮ ಕೊಡೋಣ. ಶನಿದೇವರ ಪಾಲಕ್ಕೆ
ಬಿಡಲಾರೆನಮ್ಮ ಬಟ್ಟೆಯೆಲ್ಲ ಅರಿತು ನೋಡಿದವರೆಲ್ಲ ನಗುತ್ತಿಹರು ತುಂಡು ಬಟ್ಟೆಯ ಕೊಡುತ್ತಾರೆ ಅಮ್ಮ ತುಂಡು ಬಟ್ಟೆಯ ಕೊಡುತ್ತಾರೆ ಅಮ್ಮ ಇನ್ನು ಜನ್ಮದಲ್ಲಿ ಹುಟ್ಟಿ ಒಂದು ತೂಟ ಇಲ್ಲದಿದ್ರು ಬದುಕಬಹುದು ಮೈ ತುಂಬ ಬಟ್ಟೆ ಇಲ್ಲದೆ ಬದುಕೋಕ್ಕಾಗಲ್ಲ ಒಂದು ತುಂಡು ಬಟ್ಟೆ ಕೊಡಮ್ಮ ಶಿವ ವಿಕ್ರಮ ತುಂಬ ನೊಂದುಕೋತಾನೆ ಇದು ಸಿಹಿ ಕುಂಬಳ ಮಾಡ್ತಾರೆ ಗಂಡಸರ ಪಾಲಿಗೆ ದೋಷ ಬಂತು ಅಂದ್ರೆ ಊಟ ಬಟ್ಟೆ ಗತಿ ಇಲ್ಲ ತೀರ್ಪೆ ಮಾಡಲ್ಲ ಸೀತಾರಾಮಚಂದ್ರನ ಪೂಜೆ ಮಾಡಿದ್ರು ಕೂಡ ಮಂಗಳನ ಪೂಜೆ ಮಾಡಬೇಕು ಮಂಗಳದ ನ್ಯಾಯ ಆಮೇಲೆ ಮಾಡುವಂತೆ ಕಾರ್ಯಸಿದ್ಧಿಯ ಪ್ರತಿಯೊಂದು ಕೆಲಸಕ್ಕೂ ಬೇಕು ರೊಕ್ಕ ಜಗದೊಡೆಯರಾಗಿರ್ತಕ್ಕಂಥ ಸರೇಶ್ವರನ ಏಳನೇ ತಂದೆಗೆ ಕುಷ್ಠರೋಗ ಕೊಟ್ಟರೆ ನಾವು ಪೂಜೆ ಮಾಡಬೇಕು ಕುಷ್ಠರೋಗ ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.